ಏನ್ ತಮಾಷೆ ಮಾಡ್ತಿದ್ದೀರಾ? ನಾನು ತಮಾಷೆ ಮಾಡ್ತಿಲ್ಲ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನೀವು ಹೊಡಿ ಬಡಿ ಅಂತ ಗಲಾಟೆಗೆ ಹೋಗೋದು ನನ್ಗಿಷ್ಟ ಇಲ್ಲ. ನೋಡಿ, ನಾನು ಸುಮ್ಕೆ ಯಾರಿಗೂ ಹೊಡಿಯಕ್ಕಿಲ್ಲ. ಅವ್ರು ತೆಪ್ಪು ಮಾಡಿದ್ರೆ ನಾನು ಜಗಳಕ್ಕೆ ಹೋಗೋದು. ಇರ್ಬೋದು, ಆದ್ರೆ ಆ ಗಲಾಟೆಲಿ ನಿಮ್ಗೇನಾದ್ರು ಆದ್ರೆ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ನೋಡಿ, ಜಗಳ ಅಂದಕ್ಕೆ ಸಣ್ಣ ಪುಟ್ಟ ಗಾಯ ಆಯ್ತದೆ. ಅದಕ್ಕೆ ನೀವು ಹಿಂಗೆ ಬಂದ್ಬಿಟ್ಟು ಷರತ್ತೆಲ್ಲ ಹಾಕ್ಬಿಟ್ರೆ ನೋಡಿ, ನನ್ನ ಕೆಲ ಹಾಕಿಲ್ಲ. ಸ್ನೇಹಕ ಕಟ್ಟಿದ್ರೆ ಮಾತ್ರ ನೀವು ಕಟ್ಟಿಸ್ಕೊಳ್ಳೋದು, ನಾನ್ ಕಟ್ಟಿದ್ರೆ ಕಟ್ಟಿಸ್ಕೊಳಲ್ವಾ? ಏನೋ ಹೇಳಕ್ ಹೋಗ್ಬೇಡಿ. ಅಷ್ಟಕ್ಕೂ ಇದನ್ನೆಲ್ಲ ನಿಮ್ಗೆ ಹೇಳ್ಕೊಟ್ಟಿದ್ದಾರೋ? ಯಾರು ಯಾಕೆ ಹೇಳ್ಕೊಡ್ಬೇಕು? ನನ್ನ ಹತ್ರ ಸ್ನೇಹಕ್ಕನ್ ಹೃದಯ ಇದೆ, ಅದೇ ನನ್ಗೆಲ್ಲ ಹೇಳುತ್ತೆ. ನೋಡಿ, ನೀವೇನು ಹೇಳಿದ್ರು ನಾನು ಕಟ್ಸ್ಕೊಳಕಿಲ್ಲ. ನಾನ್ ಬಿಡಲ್ಲ, ಕಟ್ಟೆ ಕಟ್ತೀನಿ. ನೋಡಿ, ನೀವು ನನ್ನ ಹೆಂಡ್ರೆ ಆಗಿರ್ಬೋದು, ಹಂಗಂತ ಎಲ್ಲಾದ್ರಾಗೂ ಸಲಿಗೆ ತಗೊಂಡು ಅಧಿಕಾರ ಚಲಾಯಿಸಕ್ ಬಂದ್ರೆ ನಂಗೆ ಇಷ್ಟ ಆಗಿಲ್ಲ. ಅವಿ, ಆಲ್ ದಿ ಬೆಸ್ಟ್. ಬರ್ತಾ ಹಂಗೆ ಸಿಹಿ ತರಬೇಕು. ಸರಿ ಆಯ್ತು. ಬಿಟ್ಬಿಟ್ಟು ಬರ್ತೀನಿ ಡ್ಯಾಡಿ, ಬರ್ತೀನಕ್ಕ. ಅಪ್ಪಯ್ಯ ಅಪ್ಪಯ್ಯ, ಈಗ ನಿಮ್ ಖುಷಿನ? ಆಗದೆ ತಾತ ಮಗಳೇ, ಇಷ್ಟು ವರ್ಷಕ್ಕೆ ಸುಮ್ಮನನ್ನ ಅಪ್ಪ ಅಂತ ಒಪ್ಕೊಂಬಿಟ್ಲ. ಈಗ ಸಣ್ಣ ಸತ್ರು ನನ್ಗೇನು ಚಿಂತೆ. ಅಪ್ಪಯ್ಯ, ಬೌ ಇದೇ ಖುಷಿನಾಗೆ ಈ ಕಾಳಿಗೇನು ಇಲ್ವೇ? ಮನ್ಯಾಗೆ ತಗಲಿಟ್ಟೈತಕ್ಕಲ್ಲ, ಕೊಡ್ತೀನಿ ಬಾ. ಇಲ್ಲ ಮಮ್ಮಿ, 2 ಸಬ್ಜೆಕ್ಟ್ನ ಫೇಲ್ ಆಗಿವ್ನಿ. ಮಾಡೋದವನೇ ಅಲ್ಲ ಕಣ್ಲ, ಪರೀಕ್ಷೆ ದಿನ ಪೊಲೀಸ್ ಸ್ಟೇಷನ್ಗೆ ಹೋದವಳೆ, ಪಾಸ್ ಆಗವಳೆ. ನಿನ್ಗೇನ್ಲಾಗಿತ್ತು? ಅವತ್ತು ನಾನು ಸುಮನ್ ಜೊತೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ ಮಮ್ಮಿ. ಇನ್ನೇನ್ ಮತ್ತೆ, ಅಷ್ಟು ದೊಡ್ಡ ಹೋಟ್ಲಿಗೆ ಹೋಗಿ ಅದು CCTV ಅದನ್ನ ಕದ್ರೆ ಯಾವನ್ ಸುಮ್ಮನೆ ಬಿಡ್ತಾನೆ? CCTV ಕದಿಲಿಲ್ಲ, ಬರೀ ಫುಟೇಜ್ ಮಾತ್ರ ಕದ್ದಿದ್ದು ಮಮ್ಮಿ. ತಪ್ಪೆ ಕಣ್ಲ. ಅಟೆಲ್ಲ ಆದ್ರೂ ಅವಳು ಆ ಪಾರ್ಟಿ ಓದ್ ದಬಾಕವಳೆ. ನೀನ್ ಯೋನ್ ಮಾಡಿದ್ಯಾ? ನಿನ್ಗೆಲ್ಲ ನಿಮ್ಮಪ್ಪಂತರ ಬರೀ ಸೋಕಿ ಅಷ್ಟೇಯ. ಇನ್ನೊಂದು ಕಿತಾಬ್ ಬರ್ದು ಪಾಸ್ ಆಯ್ತೀನಿ ಬಿಡು ಮಮ್ಮಿ. ನಿನ್ ಮಕ್ಕ ನಡ್ಕ. ನಾನು ಯಾರ ಮುಂದೆ ಸೋಲ್ಲೇಬಾರ್ದು ಅನ್ಕೊಂಡಿರ್ತೀನೋ ಅವ್ರ ಮುಂದೆನ ನೀನು ನಿಮ್ಮಪ್ಪ ಇಬ್ರು ನನ್ನ ಮಾನ ಕಲಿತೀರಾ. ನಾನು ಯಾಕಾದ್ರೂ ಈ ಮನೆಗೆ ಬಂದು? ಅದ್ಬಿಡು, ಇವಾಗ ಬಿಣ್ಣನ್ಗಿತ್ತಿ ಸುಮ ಯೋನ್ ಮಾಡ್ತಾವಳೆ. ಅವಳಿಗೆ ಮಾರ್ಕ ಅನ್ನೋ ಕಂಪ್ನಿನಾಗೆ ಕೆಲ್ಸ ಕರೆದವ್ರೆ. ಇವತ್ತು ಇಂಟರ್ವ್ಯೂಗೆ ಹೋಯ್ತಾವಳೆ ಮಮ್ಮಿ. ಹೌದಾ? ಇವಾಗ ನೀವು ನನ್ನ ಮಾತು ಕೇಳಲಿಲ್ಲ ಅಂದ್ರೆ ಸ್ನೇಹಕ್ಕನ್ ಮೇಲೆ ಆಣೆ. ಯಾಕ್ರಿ ಹಿಂಗಾಡ್ತಿದ್ದೀರಾ? ಈ ದಾರ ನೀವು ಕಟ್ಟಿಸ್ಕೊಳ್ಳೇಬೇಕು. ನಾನು ಅದನ್ನ ಕಟ್ಸ್ಕೊಳಕ್ ಆಗಿಲ್ಲ ಅಂತ ಅವಾಗ ಹೇಳ್ದೆ ತಾನೆ, ಮತ್ತೆ ಯಾಕೆ ಬಲವಂತ ಮಾಡ್ತಿದ್ದೀರಾ? ನಾನು ಹೇಳ್ತಿರೋದು ನಿಮ್ಮ ಒಳ್ಳೇದಕ್ಕೆ. ಪ್ಲೀಸ್ ಕಟ್ಟಿಸ್ಕೊಳ್ಳಿ. ನೋಡಿ, ನೀವು ಇದನ್ನ ಕಟ್ಟಿ ನನ್ನ ಕಟ್ಟಾಕಿದ್ರೆ ಇದರಿಂದ ಸಾನೆ ಜನಕ್ಕೆ ತೊಂದರೆ ಆಯ್ತದೆ. ನನಗೆ ಬೇರೆಯವ್ರ ತೊಂದರೆಗಿಂತ ನಿಮ್ಗೆ ಏನು ಆಗದೆ ಇರೋದೇ ಮುಖ್ಯ. ಪ್ಲೀಸ್ ಕಟ್ಟಿಸ್ಕೊಳ್ಳಿ. ನೋಡಿ, ನಮ್ಮವ್ರ ಮ್ಯಾಗ ಕಾಣೆ ಮಾಡಿದೆ ಅಂತ ಇಲ್ಲ ನಿಂತಿದ್ದೀನಿ. ಇಲ್ಲ ಅಂದ್ರೆ ನಿಮ್ ಕಣ್ಣು ಕಾಣ್ದಂಗೆ ಯಾವಾಗ ಹೋಯ್ತಾ ಇದ್ದೆ. ಅಂದ್ರೆ ನನ್ನ ಒಬ್ಬಳನ್ನೇ ಬಿಟ್ಟು ಹೋಗ್ಬಿಡ್ತಿದ್ರಾ? ಖಂಡಿತವಾಗೂ ಹೋಯ್ತಾ ಇದ್ದೆ. ಹಿಂದೆ ಬಿದ್ದು ತಲೆ ತಿಂದ್ರೆ ಇನ್ನೇನ್ ಅನ್ಸುತ್ತೆ? ನನ್ ಕಾಳಜಿ ನಿಮ್ಗೆ ಹಿಂಸೆ ಅಂತ ಅನಿಸ್ತಿದ್ಯಾ? ಅನ್ನಿಸ್ತಾ ಐತೆ. ನೋಡಿ, ನಾನು ಈಗಾಗ್ಲೇ ನನ್ನ ಜೀವನದಾಗೆ ಸಾನೆ ಹೆಸರುಗಳನ್ನ ಬದಲು ಮಾಡ್ಕೊಂಡಿವ್ನಿ. ಇನ್ನ ಬದಲಾಗು ಅಂದ್ರೆ ನನ್ ಕೈಲ ಆಗಿಲ್ಲ. ಅಕ್ಕ ಹೇಳ್ದಾಗ ಕೇಳಿದ್ರಿ ತಾನೆ? ಅದವ್ರು ವಿಚಾರಕ್ಕೆ ಮತ್ತೆ ಮತ್ತೆ ಚರ್ಚೆ ಬೇಡ. ನಾನು ಅದನ್ನ ಕಟ್ಸ್ಕೊಳಕಿಲ್ಲ. ನೀವು ಕಟ್ಟಿಸ್ಕೊಳ್ಳೇಬೇಕು, ಇಲ್ಲ ಅಂದ್ರೆ ಅಕ್ಕನ ಮೇಲೆ ಆಣೆ. ರೀ, ಯಾಕ್ರಿ ಯಾವಾಗೂ ಅವ್ರ ಹೆಸರು ಹೇಳ್ಬಿಟ್ಟು ನಾನು ಕಟ್ಟಾಕ್ತೀರಾ? ಅಕ್ಕನ ಮೇಲೆ ಆಣೆ ಇಟ್ಟಾಯ್ತು, ನೀವು ಇವಾಗ ಇದನ್ನ ಕಟ್ಟಿಸ್ಕೊಳ್ಳೇಬೇಕು. ಇಲ್ಲಿ ಕೈ ಕೊಡಿ. ನೋಡಿ, ನೀವಿವಾಗ ಕಟ್ಟಿಸ್ಕೊಳ್ಳಿಲ್ಲ ಅಂದ್ರೆ ಸ್ನೇಹಕ್ಕನ ಆತ್ಮಕ್ ನೋವಾಗುತ್ತೆ. ಅವ್ರ ಹೃದಯ ಹಾಕೊಂಡ್ರು ನನಗೂ ನೋವಾಗುತ್ತೆ.
ಇಟ್ಕೊಳ್ಳಿ. ನೋಡಿ, ಇದು ನಿಮ್ ಕೈಲಿ ಇರ್ಬೇಕಾದ್ರೆ ನೀವ್ ಹೇಗಿರ್ಬೇಕು ಅನ್ನೋದನ್ನ ನಾನು ಹೊಸ್ದಾಗಿ ಹೇಳೋ ಆಗಿಲ್ಲ. ಇದಕ್ ಗೌರವ ಕೊಟ್ಟು ಇನ್ಮೇಲೆ ನಿಮ್ ಹೊಡಿ ಬಡಿನೆಲ್ಲನೂ ನಿಲ್ಲಿಸ್ಬೇಕು. ಕೈ ಕಟ್ಟಕ್ ಆಯ್ತಲ್ಲ, ಮತ್ತಿನ್ನೆಲ್ಲಿ ಹೊಡಿ ಬಡಿ. ಒಟ್ನಲ್ಲಿ ನಿಮ್ಮ ಹತ್ರ ನಾನು ಏನ್ ಕೆಲಸ ಮಾಡಿಸ್ಕೋಬೇಕು ಅಂದ್ರೂ ಅಕ್ಕನ ಹೆಸರು ಹೇಳ್ಬೇಕು. ನನ್ ಮಾತಿಗೆ ಬೆಲೆ ಇಲ್ಲ ಅಲ್ವಾ? ರೇ, ದಾರ ಕಟ್ಟದ್ನಕ್ಕೂ ಯಾಕ್ರಿ ಹಿಂಗ್ ಮಾತಾಡ್ತಿದ್ದೀರಾ? ನೀವ್ ಅನ್ಕೊಂಡಿದ್ದೆಲ್ಲ ಆಯ್ತಲ್ಲ. ಇಲ್ಲ, ಇದನ್ನ ನೀವು ನನ್ ಮಾತಿಗೆ ಕಟ್ಬಿದ್ದು ಕಟ್ಸ್ಕೊಂಡಿಲ್ಲ. ನಾನು ಪ್ರತಿಯೊಂದಕ್ಕೂ ಅಕ್ಕನ ಹೆಸರೇ ಬಳಸೋದಾದ್ರೆ